ಲೋಕಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ಇವತ್ತು ಬಿಜೆಪಿ ಚಾಣಕ್ಯನ ಎಂಟ್ರಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕವರೇಜ್. ಬಿಜೆಪಿ ಚಾಣಕ್ಯನ ರಾಜ್ಯಕ್ಕೆ ಎಂಟ್ರಿ ಆಗಿರುವಂತ ಪಿನ್ ಟು ಪಿನ್ ಅಪ್ಡೇಟ್, ಇನ್ಸೈಡ್ ಡೀಟೇಲ್ಸ್, ಮೀಟಿಂಗ್ನ ಸ್ಟೋರಿ ಪ್ರತಿಯೊಂದನ್ನು ಕೂಡ ನಿಮಗೆ ಇವತ್ತು ಇಡೀ ದಿನ ನಿಮ್ಮಂದೆ ಇಡುವಂಥ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಇವತ್ತು ಚಾಣಕ್ಯನ ಎಂಟ್ರಿ ಆಗಿದೆ ರಾಜ್ಯಕ್ಕೆ. ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಪಣ ತೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ನೋಡಿ ಇವತ್ತು ಏನೆಲ್ಲ ಇದೆ ಅಂತೇಳಿ ನಿಮಗೆ ಅವರ ಇವತ್ತಿನ ಟಿಪಿ ನೋಡಿ. 11:45ಕ್ಕೆ ತಾಜ್ ವೆಸ್ಟ್ ಎಂಡ್ನಿಂದ ಅವರು ಹೊರಡ್ತಾರೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ, ಆ ಬಳಿಕ 11:55ಕ್ಕೆ ಅರಮನೆ ಮೈದಾನಕ್ಕೆ ಹೋಗ್ತಾರೆ. ಅಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. 12 ಗಂಟೆಗೆ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ಕೂಡ ನಡೆಯುತ್ತೆ. ಅಮಿತ್ ಶಾ ಅವರು ಇವತ್ತು ರಾಜ್ಯಕ್ಕೆ ತಡರಾತ್ರಿ ಆಗಮಿಸಿದ್ರು. ಆಗಮಿಸಿ ಈಗ ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಒಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಆಗಿರುವಂಥ ಅಮಿತ್ ಶಾ ಅವರು ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಇವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಲೀಡರ್ಗಳ ಜೊತೆಯಲ್ಲಿ ಒಂದು ಸುತ್ತಿನ ಮೀಟಿಂಗನ್ನು ಮಾಡ್ತಾರೆ. ಆ ಬಳಿಕ ಲಂಚ್ ಮೀಟಿಂಗ್ ಇದೆ. ಅದಾದ ಮೇಲೆ ಅವರು ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಸಂಜೆ 1.5 ಕಿಲೋಮೀಟರ್ ಅದೇ ರೋಡ್ ಶೋವನ್ನು ಮಾಡಲಿದ್ದಾರೆ. ಇವತ್ತು ಅಭ್ಯರ್ಥಿಗಳು 28ಕ್ಕೆ 28 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು. ನೋಡಿ ಇವತ್ತು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತೇಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಕಬ್ಜಾಗೆ ಬಿಜೆಪಿ ಚಾಣಕ್ಯನ ರಂಗ ಪ್ರವೇಶ ಆಗಿದೆ. ತಡರಾತ್ರಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಇಡೀ ದಿನ ರಾಜ್ಯದಲ್ಲಿ ಅಮಿತ್ ಶಾ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡಲಿದ್ದಾರೆ. ಮೊದಲು ದಳ ಕಮಲ ಮೈತ್ರಿ ಸಕ್ಸಸ್ನತ್ತ ಅಮಿತ್ ಶಾ ಅವರ ಚಿತ್ತ ನೆಟ್ಟಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಸಮನ್ವಯನ ಕಾಪಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಜೊತೆ ಮೈತ್ರಿ ನಾಯಕರ ಸಮನ್ವಯ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಅನ್ನ ಮಾಡಲಿದೆ. ನೋಡಿ ನಮ್ಮ ತಂಡ, ಇಷ್ಟು ಜನ ನಮ್ಮ ಟೀಮ್ ಫೀಲ್ಡ್ ಅಲ್ಲಿ ಇರ್ತಾರೆ. ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಇದೆಲ್ಲದರ ಜೊತೆಗೆ ಇನ್ನಿತರ ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಖಾಸಗಿ ಹೋಟೆಲ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಇವತ್ತು ಇಡೀ ದಿನ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಮಿತ್ ಶಾ ಅವರ ಇವತ್ತಿನ ಭೇಟಿ ಬಿಜೆಪಿ ಪಾಳ್ಯಕ್ಕೆ ಎಷ್ಟು ಮಹತ್ವವಾಗಿದೆ, ಏನೆಲ್ಲ ಬದಲಾವಣೆಗಳನ್ನು ತರುವಂಥ ನಿರೀಕ್ಷೆಗಳಿದೆ, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಒಂದು ಬೂಸ್ಟರ್ ಡೋಸ್ ಕೊಡುವಂಥ ನಿರೀಕ್ಷೆಗಳು ಎಷ್ಟಿದೆ ವಿಜಯ್? ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಬಿಜೆಪಿ ಜೆಡಿಎಸ್ನ ಮೈತ್ರಿಗಳ 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಫೈನಲ್ ಘೋಷಣೆ ಆಗಿದ ಬಳಿಕ ಮೊದಲ ಬಾರಿಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಉಭಯ ಪಕ್ಷಗಳ ನಡುವಿನ ಮುಖಂಡರ ಜೊತೆ ನೇರ
ಸಭೆಯನ್ನು ನಡೆಸ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ. ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂಥ ವಿಚಾರ ಅಂತಂದ್ರೆ ಈಗಾಗಲೇ ಕೂಡ ಮೈತ್ರಿ ನಾಯಕರ ಸಂಬಂಧಪಟ್ಟಂತೆ ಇಬ್ಬರೂ ನಾಯಕರ ಸಮ್ಮುಖದಲ್ಲಿ ಅಮಿತ್ ಶಾ ಅವರು ಎಂದೂ ಕೂಡ ಸಭೆಯನ್ನ ನಡೆಸಿಲ್ಲ. ಇದೇ ಮೊದಲ ಬಾರಿಗೆ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಇದೇ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ಯಡಿಯೂರಪ್ಪ, ಅದೇ ರೀತಿ ಜೆಡಿಎಸ್ ಮತ್ತು ಬಿಜೆಪಿಯ ಪ್ರಮುಖ ಸುಮಾರು 10 ರಿಂದ 15 ಜನ ಪ್ರಮುಖ ಮುಖಂಡರುಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುವಂಥದ್ದು. ಬಹಳ ಪ್ರಮುಖವಾಗಿ ಸಭೆ ಆಯೋಜನೆಗೂ ಮುನ್ನ ಇಡೀ ರಾಜ್ಯದ ಎಲ್ಲ ರಿಪೋರ್ಟ್ ಸಂಬಂಧಪಟ್ಟಂತೆ ಅಂದರೆ 28 ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಹಿನ್ನಡೆ ಯಾವುದಿದೆ ಮತ್ತು ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರದಲ್ಲಿ ತಂತ್ರಗಾರಿಕೆ ಏನು ಮಾಡಬೇಕು, ಎಲ್ಲೆಲ್ಲಿ ಅಸಮಾಧಾನ ಇದೆ, ಇವೆಲ್ಲ ರಿಪೋರ್ಟ್ ಸಮೇತ ಏನು ರಾಜ್ಯಕ್ಕೆ ಆಗಮಿಸಿರುವಂಥದ್ದು. ಅಮಿತ್ ಶಾ ಅವರು ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಉಭಯ ಪಕ್ಷಗಳ ನಾಯಕರಿಗೆ ಖಡಕ್ ಸೂಚನೆ, ಒಂದಷ್ಟು ಸಲಹೆಗಳನ್ನು ಕೊಡುವಂಥದ್ದು. ತಂತ್ರಗಾರಿಕೆ ಹೆಂಗಿರಬೇಕು, ಪ್ರಚಾರದ ಕಾರ್ಯವೈಖರಿ ಹೆಂಗಿರಬೇಕು ಮತ್ತು ಮೋದಿ ರೋಡ್ ಶೋ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತು ಈ ಸಂಬಂಧಪಟ್ಟ ರೂಟ್ ಮ್ಯಾಪ್ ಯಾವ ರೀತಿ ಇರಬೇಕು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಒಂದಷ್ಟು ಸೂಚನೆಗಳನ್ನು ಕೊಡುವಂಥದ್ದು. ಯಾಕಂದ್ರೆ ಪ್ರಚಾರದ ಕಾವು ಹೆಚ್ಚಾಗಬೇಕು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಇಬ್ಬರು ಅಂದರೆ ಉಭಯ ಪಕ್ಷಗಳ ಮುಖಂಡರುಗಳಿಗೆ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಜೊತೆಗೆ ಒಂದಷ್ಟು ರಾಜ್ಯ ನಾಯಕರಿಂದ ಕೂಡ ಒಂದಷ್ಟು ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು, ಅಂದರೆ ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಜೊತೆಗೆ ಮಧ್ಯಾಹ್ನ ನಡೆಯುವಂಥ ಸಭೆ ಏನಿದೆ ಅಂದರೆ ಪ್ರಮುಖವಾಗಿ 6 ಜಿಲ್ಲೆಗಳ ಪ್ರಮುಖರ ಜೊತೆ ಸಭೆ ನಡೆಸುವಂಥದ್ದು. ಅಂದರೆ ಎಲ್ಲೆಲ್ಲಿ ಅಸಮಾಧಾನ ಇದೆ, 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಗೇಂದ್ರ ಬಾಬು ಒಂದು 6 ಕ್ಷೇತ್ರಗಳಲ್ಲಿ ಒಂದಷ್ಟು ಅಸಮಾಧಾನ ಇರುವಂಥದ್ದು. ಚಿತ್ರದುರ್ಗ, ಮತ್ತೊಂದು ಕಡೆ ಬೆಳಗಾವಿ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಸೇರಿದಂತೆ ಅಂದರೆ ಇವೆಲ್ಲವೂ ಕೂಡ ಅಸಮಾಧಾನ ಸರಿಪಡಿಸುವಂಥ ಯತ್ನವನ್ನು ಈಗಾಗಲೇ ಕೂಡ ಯಡಿಯೂರಪ್ಪ ಅವರು ಮಾಡಿರುವಂಥದ್ದು. ಆದರೂ ಆ ಜಿಲ್ಲೆಗಳ ಮುಖಂಡರುಗಳು ಯಾರ್ಯಾರು ಅಸಮಾಧಾನ ಇದ್ದಾರೆ ಅವರ ಜೊತೆ ನೇರವಾಗಿ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಅಂದರೆ ಅಮಿತ್ ಶಾ ಅವರು ಖುದ್ದು ನಾಯಕರ ಜೊತೆ ಸಂಪರ್ಕ ಮಾಡ್ತೀವಿ. ವಿಜಯ್ ನೋಡಿ, 5 ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ, ತಡರಾತ್ರಿ ಆಗಮಿಸಿದ್ದಾರೆ. ಬಿಜೆಪಿ ಚಾಣಕ್ಯ, ಚುನಾವಣಾ ಚತುರ ಅಂತಾನೆ ಕರೆಸ್ಕೊಳ್ತಾರೆ. ಒಂದು ರೀತಿಯಲ್ಲಿ ಕಡೆ ಗಳಿಗೆಯಲ್ಲಿ ಗೇಮ್ ಚೇಂಜರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಮಿತ್ ಶಾ ಅವರು ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಇವತ್ತು ಅಮಿತ್ ಶಾ ಅವರು ಆಗಮಿಸ್ತಿದ್ದಾರೆ, ಮೀಟಿಂಗ್ ಮಾಡ್ತಾರೆ, JDS ಮತ್ತು BJP ನಾಯಕರ ಜೊತೆಯಲ್ಲಿ ಸಭೆಯನ್ನು ಕೂಡ ನಡೆಸ್ತಾರೆ. ಈಗ ವಿಜಯ್, ಈಗ ಎದ್ದಿರುವಂಥ ಪ್ರಶ್ನೆ, ಅಮಿತ್ ಶಾ ಅವರ ಎಂಟ್ರಿಯಿಂದ BJP ಮತ್ತು JDSನ ನಾಯಕರಲ್ಲಿ ಸಮನ್ವಯತೆ ಕಾಪಾಡ್ಕೊಳ್ಬೋದು. ಅಂದರೆ ಕಾರ್ಯಕರ್ತರ ವಿಚಾರ ಏನಾಗುತ್ತೆ, ಕಾರ್ಯಕರ್ತರ ವಿಚಾರವಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರು? ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ. ಯಾಕಂದ್ರೆ ಮುಖಂಡರ ಜೊತೆ ಸಭೆ ನಡೆಸುವಂತ ಸಂದರ್ಭದಲ್ಲಿ ಏನೇನು ಸೂಚನೆ ಕೊಡುತ್ತೆ, ಇಡೀ ರಾಜ್ಯಾದ್ಯಂತ ಒಂದು ಸಂದೇಶ ಹೋಗುವಂಥದ್ದು. ಈಗಾಗಲೇ ಕೂಡ ಎರಡೂ ಪಕ್ಷಗಳ ನಾಯಕರು ಆ ಸ್ಥಳೀಯವಾಗಿ ಕಾರ್ಯಕರ್ತರ ಜೊತೆ ಮತ್ತು ಮುಖಂಡರ ಜೊತೆ ಸಭೆಯನ್ನು ನಡೆಸಿರುವಂಥದ್ದು. ಅದು ಯಡಿಯೂರಪ್ಪ ಇರ್ಬೋದು, ವಿಜೇಂದ್ರ ಇರ್ಬೋದು, ಅದೇ ರೀತಿ ಮಾಜಿ ಪ್ರಧಾನಿ ದೇವೇಗೌಡ ಇರ್ಬೋದು ಮತ್ತು ಕುಮಾರಸ್ವಾಮಿ ಇರ್ಬೋದು, ಸ್ಥಳೀಯವಾಗಿ ಜಿಲ್ಲೆಗಳ ಮುಖಂಡರ ಜೊತೆ ಸಭೆ ನಡೆಸಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಈಗ ಎರಡೂ ಪಕ್ಷಗಳ ಮುಖಂಡರ ಜೊತೆ ಸಭೆ ನಡೆಸುವ ಮೂಲಕ ಅಮಿತ್ ಶಾ ಅವರು ಕಾರ್ಯಕರ್ತರು ಕೂಡ ಸಂದೇಶ ಕೊಡುವಂಥದ್ದು. ಜೊತೆಗೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಎಲ್ಲೆಲ್ಲಿ ಅಸಮಾಧಾನ ಇದೆ, ಕಾರ್ಯಕರ್ತರ ಸಂಬಂಧಪಟ್ಟಂತೆ ಒಂದಷ್ಟು ಜೆಲ್ ಆಗದ ರೀತಿಯಲ್ಲಿ ಒಂದಷ್ಟು ಗೊಂದಲ ಏನಿದೆ, ಈಗಾಗಲೇ ಕೂಡ ಅದು ಸರಿ ಹೋಗಿರುವಂಥದ್ದು. ಆದರೂ ಕೂಡ ಆ ಮುಖಂಡರ ಜೊತೆ ಸಭೆ ನಡೆಸುವ ಮೂಲಕ ಒಂದು ಸಂದೇಶವನ್ನು, ಖಡಕ್ ಸಂದೇಶವನ್ನು ಕೊಡುವಂಥದ್ದು. ಅಂದರೆ ಅಮಿತ್ ಶಾ ಅವರೇ ಖುದ್ದು ಎಲ್ಲೆಲ್ಲಿ ಅಸಮಾಧಾನಿತ ನಾಯಕರ ಜೊತೆ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಮೆಸೇಜ್ ಹೋಗುವಂಥದ್ದು. ಜೊತೆಗೆ ಅಮಿತ್ ಶಾ ಅವರು ಬಂದು ಇಂದು ಸಂಜೆ ರೋಡ್ ಶೋ ಏನು ನಡೆಸ್ತಾರೆ, ಆ ರೋಡ್ ಶೋ ಮೂಲಕ ಕೂಡ ಕಾರ್ಯಕರ್ತರಿಗೆ ಒಂದು ಸಂದೇಶ ಹೋಗುತ್ತೆ. ಹೌದು, ಯಾವುದು ಕೂಡ ಅಸಮಾಧಾನ ಇಲ್ಲ, NDA ಅಭ್ಯರ್ಥಿಗಳು ಅಂದರೆ BJP JDS ಮೈತ್ರಿ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸುಗಮವಾಗಿ ಹೋಗಬೇಕು ಅನ್ನೋಂಥದ್ದು ಕೂಡ ಸಂದೇಶ ಹೋಗುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಎಲ್ಲೆಲ್ಲಿ ಅಸಮಾಧಾನ ಇದೆ, ಹೇಗೆ ಸರಿಪಡಿಸಬೇಕು, ಏನು ರಣತಂತ್ರ ಸಂಬಂಧಪಟ್ಟಂತೆ ಕೂಡ ಇಂದು ಉಭಯ ಪಕ್ಷಗಳ ಮುಖಂಡರ ಜೊತೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾಗುತ್ತೆ, ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮುಖಂಡರಿಗೆ ಒಂದಷ್ಟು ಸೂಚನೆ ಸಲಹೆಗಳನ್ನ ಕೊಡುವಂಥದ್ದು. ಯಾವ ರೀತಿ ಸ್ಥಳೀಯ ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇವತ್ತು ಇಡೀ ದಿನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅಮಿತ್ ಶಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ಸ್ ಮಾಹಿತಿಯನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ವಿಜಯ್. ಈಗಾಗ